ಅಂತ ಬೈಕ್ ಇಳ್ದೀಗ ಹಿಡಿಯಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಏಡ್ ಸಿಗ್ತಾವ ಅಂತ ನೋಡ್ಬೇಕು. ಟಾರ್ಚ್ ಮಕ್ಕಳು ಆಯ್ತಾ ಚೋಟೇನಾ ಬಡೇನಾ छोटे छोटे ಹಣಕ್ಕಿಲ್ಲ ಮಿಸ್ ಆಗ್ತದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಂತಾಗಿದೆ ಮುಳಿ ಚುಚ್ಚವೆ ಮೇಲಿಂದ ಮೇಲ್ ಬಂದು ಅವ್ನು ಹಿಡಿತಾಂಬಿಡು. Emotional damage. ಅದಕ್ಕೆ ಕಣ ಹೇಳೋದು ದೊಡ್ಡ ಮನುಷ್ಯರು ಹೇಳೋ ಮಾತು ಕೇಳು. तू समझा? हाँ. नहीं तू समझा नहीं. ಅವನಿಂದಾಗ ಈ ತರ ಎಡಿ ಹಿಡ್ದಾನೆ ಎಲ್ಲ ಹುಡುಗ ಇಲ್ಲಿ ಹಿಡಿತದ ಬೆಳಗಾವ. ಬಸವಾಗಿ ಎಲ್ಲ ಹಿಡ್ದು ಮುಗೀತು. ಈಗ ಮನೆ ಹೋಗ್ತಾ ಇದೀವಿ. ಹೆಂಗೆ ಓಡಾಡ್ಬಿಡ್ರಲಿ ಇಲ್ಲೊಂದು ಎಲ್ಲ ಹೊಂಟಿಲ್ಲ ಇಲ್ಲೊಂದಿತ್ತು ಇಲ್ಲಿ ಬಂತಲ್ಲ ಅಪ್ಪ ಹೊಡಕತ್ತಲ್ಲ ಇದು ಎಲ್ಲಿ ಹೋಗ್ತಲ್ಲ ಇದು ಅದಕ್ಕೆ ಕಣ ಹೇಳೋದು ದೊಡ್ಡ ಮನುಷ್ಯರು ಹೇಳೋ ಮಾತು ಕೇಳ್ಬೇಕು ಅಂತ. ಇಟ್ಲಾಕ ನನ್ನ ಕಡೆ ಫಸ್ಟ್ ಹಬ್ಬ ತಿಳ್ಕೊಂಡು ಹಿಡಿಯೋದು ಹಂಗೆ. ಮತ್ತೆ ಹಂಗೆ ಇಟ್ಕೊಂಡು ಇಲ್ಲೇ ಇಲ್ಲೇ ಅಂತ ಎಲ್ಲೆಲ್ಲ ತಂದಿಲ್ಲ. ಆಚೆ ಕಡೆ ಆಗಿತ್ತು ಅಪ್ಪತ್ತಿ ಕಂಬಿ ಕಂಬಿ ಇದು ಮಾಡ್ತಾವಲ್ಲ ಅಪ್ಪತ್ತಿ ಅಪ್ಪತ್ತಿ ಮೇಲೆ ಇರ್ತಾ ಅಪ್ಪತ್ತಿ ಎತ್ತಲಿ ಕಂಬಿಡ್ಕಾ ಆಚೆ ಬಿಡ್ದೇನೆ ಎಲ್ಲೋ ದೊಡ್ಡಕಿತ್ಲಿ ನಮ್ಮ ಕಂಬಿಡ್ದ ಹೇಳ್ತಾ ಈ ಕಂಬಿಡ್ದಾನೆ ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್ ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ ಕುಂಟೆ. ಅವ್ರು ಅಗಲಿಂದ ಯಾಕೆ ಸ್ಪೀಡ್ ಹೋಗ್ತಾರೋ ಗೊತ್ತಾ? ಅವರು 3 ಜನ ಇದ್ದಾರೋ. ಆದರೆ ಇಲ್ಲಿ ನಮ್ಮ ಹತ್ರ ಏಡಿ ಇದಾವೆ, ಅದಕ್ಕೋಸ್ಕರ ನಾವು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಏನೂ ಆಗ್ಬಾರ್ದಲ್ಲ ತಿನ್ನಕ್ಕೆ. ಆದರೂ ಯಾವುದೋ ಒಂದು ತೋಟಿ ಮಾಡೇ ಬಿಟ್ಟೈತೆ ನೋಡಿದ್ರೆ.